ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶಾಸಕ ನಾಡಗೌಡರಿಂದ ನಿರ್ಮಾಣ ಹಂತದ ಮನೆಗಳ ಪರಿಶೀಲನೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ G+3 ಮಾದರಿಯ ಮನೆಗಳ ಕಟ್ಟಡ ಕಾಮಗಾರಿಯನ್ನ ಹಾಗೂ 2 ಕೋಟಿಯ ತಮ್ಮ ವಿಶೇಷ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಕಾಯಿಪಲ್ಯ ಮಾರುಕಟ್ಟೆ ಪ್ರಾಂಗಣವನ್ನ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡರವರು ಸೋಮವಾರ ಸಂಜೆ ಅಧಿಕಾರಿಗಳ ತಂಡದೊಂದಿಗೆ ಪರಿಶೀಲನೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ G+3 ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆ ಕಟ್ಟಡಗಳು ಮುಕ್ತಾಯ ಹಂತದಲ್ಲಿದ್ದು ಅದನ್ನ ಬೇಗನೆ ಮುಕ್ತಾಯಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ. ಇದು ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮನೆಗಳು, ಇದರಿಂದ ಬಡವರಿಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತ ತಿಳಿಸಿದ್ರು. ಅದೇ ರೀತಿಯಾಗಿ ತಾಳಿಕೋಟೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡುತ್ತಿದ್ದು, ನನ್ನ ವಿಶೇಷ ಅನುದಾನದಲ್ಲಿ 2 ಕೋಟಿ ವೆಚ್ಚದಲ್ಲಿ ಕಾಯಿಪಲ್ಯ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುವುದು. ಈ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭಿಸಲು ಮುಖ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ನನ್ನ ಮತಕ್ಷೇತ್ರದ 3 ದೊಡ್ಡ ಪಟ್ಟಣಗಳಲ್ಲಿ ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಇದಕ್ಕೆ ಕ್ಷೇತ್ರದ ಜನರ ಸಹಕಾರ ಬೇಕು ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭುಗೌಡ ಮದರಕಲ್, ಸುರೇಶ್ ದಣಿ, ನಾಡಗೌಡ, ಸಿದ್ದನಗೌಡ ಪಾಟೀಲ, ಅಕ್ಕಮಹಾದೇವಿ ಕಟ್ಟಿಮನಿ, ಸಂಗನಗೌಡ ಅಸ್ಕಿ, ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಶರಣು ದಣಿ ದೇಶಮುಖ, ಹುಸೇನ ಬಾಷಾ ಜಮಾನ್ದಾರ, ನಿರಂಜನಾಶಾ ಮುಖಾಂದರ, ರೋಷನ್ ಡೋಣಿ, ಮೋದಿನಾ ಸಾಬಾ ನಾಗರ್ಜಿ, ಆಸಿಫಾ ಕೆಂಬಾವಿ, ಗೋಪಾಲ ಕಟ್ಟಿಮನಿ, ಪುರಸಭೆ ಮುಖ್ಯಾಧಿಕಾರಿ ವಸಂತ ಪವಾರ, ಗುತ್ತಿಗೆದಾರ ಫೈರೋಜಾ ಜಟಿಗೇರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಏನು ತೊಂದರೆ ಆಗೋದಿಲ್ಲ. ಸೋಲಾರು ಮಾಡಿದ್ರು, ಸೋಲಾರ್ನಾಗ ಮಾಡ್ಬೋದು ಸರ್. ಅಲ್ಲಿ ಸೋಲಾರ್ನಾಗ ಸೋಲಾರು ಲಿಫ್ಟ್ ಬರುತ್ತೆ, ಸೋಲಾರ್ ಮೂರನೇ ತಾರೀಕು ಈ ದಿವಸ ಬರೀ ಅದೇ ಕೆಲಸ ಮಾಡ್ತೀವಿ, ಬೇರೆ ಏನು ಕೆಲಸ ಮಾಡೋದಿಲ್ಲ. 10 ಗಂಟೆಗೆ ಬರ್ತೀವಿ, 10 ಗಂಟೆಯಿಂದ ರಾತ್ರಿ 6 ಗಂಟೆ. कहते बोले तुम्हें बोलो उनके सामने ಬರೆಯತ್ತು ಬಸ್ರಿ ಆತ. ಆಮೇಲೆ ಇನ್ನೊಂದು, ನೀವು ಹಿಂಗೈತಿ ಹೆಂಗ ಅನ್ಬೇಡ್ರಿ, ಒಳಗ ಲಿಫ್ಟ್ ಹಾಕ್ತಾ ಇದ್ದೀವಿ ಒಳಗಡೆ. ಫಸ್ಟ್ HK ಪಾಟೀಲ್ ಅಂತ ಬರ್ತಾರೆ, ಸೆಕೆಂಡು ಅಥವಾ ಥರ್ಡ್ ಇನ್ನೊಂದು ಏನು ಹೇಳಿದ್ರೆ ರಾಜಧಾನಿ ಹೋದಾಗ ಅವರು 20 ರಿಂದ 25 ದಿನ ಟೈಮ್ ಕೊಟ್ಟಾರೆ. ಗೌರ್ಮೆಂಟ್ ಸ್ಕೀಮ್ ಕ್ಲೋಸ್ ಆಗಿದೆ. ಈ ಸ್ಕೀಮ್ ಕ್ಲೋಸ್ ಆಗ್ಯದಲ್ರಿ. ಗೌರ್ಮೆಂಟ್ ಏನು ಮಾಡಿದ್ರು ಅಂದರೆ ಈ ಬೆನಿಫಿಷಿಯರದು ಯಾರು ತುಂಬುತ್ತಾರ ಅಷ್ಟೇ ಉಳಿತಾವೆ. 20-25 ದಿನ ಟೈಮಿಂಗ್ ಅದು. ಅಷ್ಟು ಬೆನಿಫಿಷಿಯರ್ ತುಂಬಲಾರ್ದು ಆಟೋಮೆಟಿಕ್ ರದ್ದು ಆಗ್ತಾವೆ ಮನೆಗಳು. ನೀರು ರದ್ದಾಗ್ತದೆ, ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳಕ್ಕೆ ಈ ಬೆನಿಫಿಷರಿ ಅದಕ್ಕೆ ಯಾರು ಅವ್ರು ತುಂಬಲಿಲ್ಲ ಅಂದ್ರೆ 6 ಇಂಚಸ್ ಆಮೇಲೆ ಅದ್ರ ಮೇಲೆ पाँच मिनट में ಅವಾಗ ವರ್ಕೌಟ್ ಮಾಡ್ತೀವಿ. ಈಗ ಎಲ್ಲಿ ತನಕ ಬರುತ್ತೆ ಅನ್ನೋದು ನನಗೆ ಎಷ್ಟಾಗ್ತದೆ. ಪ್ರಭು ಕೊಡ್ರ ಹೋರಿ ಅವನೇ ಹೈಲೈಟ್ರಿ ಈಗ, ಅವನೇ ಹೈಲೈಟ್ ಈಗ. ನೆಕ್ಸ್ಟ್ ಮುನ್ಸಿಪಾಲಿಟಿ ಅಧ್ಯಕ್ಷ ಅವನೇ ಈಗ. ಗೌಡ್ರ ಆಮೇಲೆ ನೋಡೋಣ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.